ಶಾರದಾ ಶಾರದಾಂಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ತುಲಾರಾಶಿಯವರ ಗುಣಲಕ್ಷಣದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಈ ದಿನ ತುಲಾರಾಶಿಯವರ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ನಾವು ಈ ವಿಷಯವನ್ನು ಎರಡು ವಿಭಾಗ ಮಾಡಿಕೊಳ್ಬೇಕಾಗತ್ತೆ. ಒಂದನೆಯದು ನಮ್ಮ ಅನುಭವದಲ್ಲಿ ಇರುವಂತಹ ತುಲಾರಾಶಿಯವರ ಗುಣಲಕ್ಷಣಗಳು. ಅಂದರೆ ನಾವು ಲೋಕದಲ್ಲೆಲ್ಲ ತುಲಾರಾಶಿಯವರನ್ನು ನೋಡಿರ್ತೀವಲ್ಲ, ಅವರಲ್ಲೆಲ್ಲ ಯಾವ ರೀತಿಯಾದಂತಹ ಗುಣಗಳು ಇರುತ್ತೆ ಅಂತ ಹೇಳುವಂಥದ್ದು ಒಂದನೆಯದು. ಎರಡನೆಯದು ಗ್ರಂಥಗಳಲ್ಲಿ ಹೇಳಿರುವಂತಹ ತುಲಾರಾಶಿಯವರ ಗುಣಲಕ್ಷಣಗಳು. ಅಂದರೆ ಗ್ರಂಥಗಳಲ್ಲಿ ತುಲಾರಾಶಿಯವರು ಈ ರೀತಿಯಾಗಿ ಇರ್ತಾರೆ ಅಂತ ಹೇಳಿ ಒಂದಷ್ಟು ಲಕ್ಷಣಗಳನ್ನು ಹೇಳಿದ್ದಾರೆ. ಅದು ಎರಡನೆಯದು. ನಾವು ಈ ರೀತಿಯಾಗಿ ಎರಡು ವಿಭಾಗವನ್ನು ಮಾಡಿಕೊಂಡು ತುಲಾರಾಶಿಯವರ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಈಗ ನಮ್ಮ ಅನುಭವದಲ್ಲಿರುವಂತಹ ಗುಣಲಕ್ಷಣಗಳ ಬಗ್ಗೆ ನೋಡ್ತಾ ಹೋಗೋಣ. ಒಂದನೇದಾಗಿ ಈ ತುಲಾರಾಶಿಯವರು ಅಲಂಕಾರ ಪ್ರಿಯರು. ಅಂದರೆ ನಿಮಗೆ ಈ ಅಲಂಕಾರವನ್ನು ಮಾಡಿಕೊಳ್ಳುವಂಥದ್ದು ಇಂಥದ್ದೆಲ್ಲ ತುಂಬ ಇಷ್ಟ ಆಗುತ್ತೆ. ಅಥವಾ ಹೊಸದಾದಂತಹ ಬಟ್ಟೆಗಳನ್ನು ಹಾಕುವಂಥದ್ದು. ಒಟ್ಟಲ್ಲಿ ಏನು ಗೊತ್ತಾ, 4 ಜನ ಸೇರಿದಂತಹ ಪ್ರದೇಶದಲ್ಲಿ ನೀವು ಎದ್ದು ಕಾಣಬೇಕು. ಆ ರೀತಿಯಾಗಿ ನಿಮ್ಮನ್ನು ನೀವು ತಯಾರು ಮಾಡಿಕೊಳ್ತೀರಿ. ಅಂದರೆ ಹೊಸ ಹೊಸ ಬಟ್ಟೆಗಳನ್ನು ಹಾಕುವಂಥದ್ದು ಇರಬಹುದು, ಚೆನ್ನಾಗಿ ಅಲಂಕಾರವನ್ನು ಮಾಡಿಕೊಳ್ಳುವಂಥದ್ದು ಇರಬಹುದು. ಇದರಲ್ಲೆಲ್ಲ ನಿಮಗೆ ಅತ್ಯಂತವಾಗಿ ಆಸಕ್ತಿ ಅಂತ ಹೇಳುವಂಥದ್ದು ಇರುತ್ತೆ. ಇನ್ನು ಹಿಡಿದ ಕೆಲಸವನ್ನು ನೀವು ಪೂರ್ತಿ ಮಾಡ್ತೀರಿ. ಯಾವುದೇ ಕೆಲಸ ಬೇಕಾದರೂ ಆಗಲಿ, ಅದನ್ನು ಆರಂಭ ಮಾಡಿಬಿಟ್ರಿ ಅಂತ ಹೇಳಿ ಆದ ಪಕ್ಷದಲ್ಲಿ ಅದು ಮುಗಿಲೇಬೇಕು ನಿಮಗೆ. ಅದು ಎಷ್ಟೇ ಕಷ್ಟ ಬರಲಿ ಅದನ್ನು ಬಿಡುವುದಿಲ್ಲ. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದನ್ನು ಏನು ಪೂರ್ತಿ ಮಾಡಲೇಬೇಕು. ಆ ರೀತಿಯಾದಂತಹ ಒಂದು ಸ್ವಭಾವ. ಇನ್ನು ನಿಮಗೆ ತಕ್ಷಣವೇ ಸಿಟ್ಟು ಬಂದ್ಬಿಡುತ್ತೆ. ಏನಾದರೂ ಒಂದು ಆಯಿತು ಅಂತ ಹೇಳಿ ಆದರೆ ತಕ್ಷಣಕ್ಕೆ ಸಿಟ್ಟು ಬರುತ್ತೆ. ಆದರೆ ಆ ಸಿಟ್ಟು ಹೆಚ್ಚಿಗೆ ಸಮಯ ಇರುವುದಿಲ್ಲ. 1 ನಿಮಿಷ ನಿಮ್ಮ ಸಿಟ್ಟು. ತಕ್ಷಣಕ್ಕೆ ಸಿಟ್ಟು ಬಂತ 1 ನಿಮಿಷ ಆ ಸಿಟ್ಟಿರುತ್ತೆ. ಒಂದು ವೇಳೆ ಯಾವುದಾದ್ರೂ ವ್ಯಕ್ತಿ ಮೇಲೆ ಈಗ ಸಿಟ್ಟು ಬಂತು ಅಂತ ಹೇಳಿ ಇಟ್ಕೊಳ್ಳೋಣ. ಸಿಟ್ಟು ಬಂತು, ಆ ವ್ಯಕ್ತಿ ಈಗ ಇಲ್ಲ, ಇನ್ನೊಂದು 5 ನಿಮಿಷ ಬಿಟ್ಟು ಬಂದ ಅಂತ ಹೇಳಿ ಆದರೆ ನಿಮ್ಮ ಸಿಟ್ಟೆಲ್ಲ ಫುಲ್ಲು ತಣ್ಣಗಾಗಿ ಹೋಗಿರುತ್ತೆ. ನೀವೇನು ಆ ವ್ಯಕ್ತಿ ಜೊತೆ ಗಲಾಟೆನೂ ಮಾಡುವುದಿಲ್ಲ, ಬೈಯುವುದೂ ಇಲ್ಲ. ಏನಾದರೂ ಒಂದು ಹೇಳ್ತಾ ಇದ್ದೀರಿ, ತಕ್ಷಣಕ್ಕೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಏನೋ ನಿಮಗೆ ಎದುರು ಉತ್ತರವನ್ನು ಕೊಟ್ಟ ಅಂತ ಹೇಳಿ ಆದ ಪಕ್ಷದಲ್ಲಿ ನೀವು ಸಿಕ್ಕಾಪಟ್ಟೆ ಗಲಾಟೆ ಆಗುತ್ತೆ. ಯಾಕಂದರೆ ತಕ್ಷಣಕ್ಕೆ ಸಿಟ್ಟು ಬರುತ್ತೆ. ಆ ವ್ಯಕ್ತಿ ಎದುರುಗಡೆನೇ ಇರ್ತಾನೆ. ಎದುರುಗಡೆ ತಕ್ಷಣ ಅವನು ಏನಾದರೂ ವಾಪಸ್ ನಿಮಗೆ ಮಾತಾಡ್ಬಿಟ್ರೆ ತಕ್ಷಣಕ್ಕೆ ಅಲ್ಲಿ ಗಲಾಟೆ ಉಂಟಾಗುತ್ತೆ. ಆದರೆ ನಿಮ್ಗೆ ಸಿಟ್ಟು ಬಂದು 1 ನಿಮಿಷದವರೆಗೆ ಆ ವ್ಯಕ್ತಿ ಯಾರಾದರೂ ಸಿಕ್ಕಲಿಲ್ಲ ಅಂತ ಹೇಳಿ ಆದ ಪಕ್ಷದಲ್ಲಿ ಅವಾಗೇನು ಕೂಡ ಸಮಸ್ಯೆ ಇಲ್ಲ. ಅಷ್ಟೇ ಬೇಗ, ಎಷ್ಟು ಬೇಗ ನಿಮ್ಗೆ ಸಿಟ್ಟು ಬರುತ್ತೋ ಅಷ್ಟೇ ಬೇಗ ಆ ಸಿಟ್ಟು ಅಂತ ಹೇಳುವಂಥ ನಿಮಗೆ ತಣ್ಣಗೆ ಕೂಡ ಆಗಿ ಹೋಗುತ್ತೆ. ಇನ್ನು ನೀವು ದ್ವೇಷವನ್ನು ಸಾಧಿಸುವುದಿಲ್ಲ. ಅದೇ ಈಗ ಯೋಚನೆ ಮಾಡಿದ್ನಲ್ಲ, ನಿಮ್ಮ ಸಿಟ್ಟು ಎಷ್ಟು ಅಂತ ಹೇಳಿ ಆದರೆ 1 ನಿಮಿಷದವರೆಗೆ ಅಷ್ಟೇ ನಿಮ್ಮ ಸಿಟ್ಟು. ಅದಾದಮೇಲೆ ಮತ್ತೆ ಆ ವಿಚಾರನೇ ನಿಮಗೆ ಏನು ಮರ್ತೋಗ್ಬಿಡುತ್ತೆ. ಅದಾದ್ಮೇಲೆ ನೀವು ಪೂರ್ತಿ ಶಾಂತರಾಗ್ಬಿಡ್ತೀರಿ. ಮತ್ತೆ ಅವತ್ತು ಯಾವತ್ತೋ ಆಗಿದ್ದ ಗಲಾಟೆನೆಲ್ಲ ಇಟ್ಕೊಂಡು ಅದನ್ನು ದ್ವೇಷ ಸಾಧಿಸುವಂಥದ್ದು ಇಂಥದ್ದು ನೀವು ಮಾಡುವುದಿಲ್ಲ. ಸಿಟ್ಟು ಕೂಡ ಬೇಗ ಬರುತ್ತೆ, ಆದರೆ ಅದು ಇರುವಂಥದ್ದು ಕೂಡ 1 ನಿಮಿಷ. ಆ ರೀತಿಯಾಗಿ ಇನ್ನು ನಿಮಗೆ ಕಲೆಗಳಲ್ಲಿ ಅತಿ ಹೆಚ್ಚಾಗಿ ಆಸಕ್ತಿ ಇರುತ್ತೆ. ಶುಕ್ರನೇ ನಿಮ್ಮ ರಾಶಿಯ ಅಧಿಪತಿ ಅಲ್ವಾ, ಹಾಗಾಗಿ ಚಿತ್ರವನ್ನು ಬಿಡಿಸುವಂಥದ್ದು ಇರಬಹುದು ಅಥವಾ ಹಾಡನ್ನು ಹೇಳುವಂಥದ್ದು ಇರಬಹುದು. ಈ ರೀತಿಯಾಗಿ ಕಲೆಗಳಲ್ಲಿ ನಿಮಗೆ ಅತ್ಯಂತವಾಗಿ ಆಸಕ್ತಿ ಎನ್ನುವಂಥದ್ದು ಇರುತ್ತೆ. ನೀವು ಯಾವಾಗಲೂ ಕೂಡ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನೇ ನೀವು ಮಾಡುವಂಥದ್ದು. ಉಳಿದವರೆಲ್ಲ 1000 ಹೇಳಲಿ, ಅದಕ್ಕೆಲ್ಲ ನೀವು ಯೋಚನೆ ಮಾಡುವುದಿಲ್ಲ. ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನೇ ನೀವು ಮಾಡುವಂಥದ್ದು. ಈಗ ಉದಾಹರಣೆಗೆ ಎಲ್ಲೋ ನೀವು ಬಟ್ಟೆಯನ್ನು ತೆಗೆದುಕೊಳ್ಳಲು ಹೋಗಿದ್ದೀರಿ ಅಂತ ಹೇಳಿ ಆದಂತಹ ಸಂದರ್ಭ, ನಿಮ್ಮ ಜೊತೆ ಒಂದು 4 ಜನ ಬಂದಿದ್ದಾರೆ. ಅವರೆಲ್ಲ ಹೇಳ್ತಾ ಇದ್ದಾರೆ ಈ ಬಟ್ಟೆ ಚೆನ್ನಾಗಿದೆ. ಎಲ್ಲ ಕೂಡ ಉಳಿದಂತಹ 4 ಜನ ಕೂಡ ಈ ಬಟ್ಟೆ ಚೆನ್ನಾಗಿದೆ ಅಂತ ಹೇಳಿ ಹೇಳಿದ್ರು ಕೂಡ ನಿಮ್ಮ ಮನಸ್ಸಿಗೆ ಆ ಬಟ್ಟೆ ಚೆನ್ನಾಗಿಲ್ಲ ಅಂತ ಹೇಳಿ ಅನಿಸಿದ್ರೆ ನೀವು ಆ ಬಟ್ಟೆಯನ್ನು ತೆಗೆದುಕೊಳ್ಳುವುದಿಲ್ಲ. ಅಥವಾ ಆ ಉಳಿದಂತಹ 4 ಜನ ಈ ಬಟ್ಟೆ ಚೆನ್ನಾಗಿಲ್ಲ ಅಂತ ಹೇಳಿ ಹೇಳಿದ್ರು ಕೂಡ ನಿಮ್ಮ ಮನಸ್ಸಿಗೆ ಆ ಬಟ್ಟೆ ಚೆನ್ನಾಗಿದೆ ಅಂತ ಹೇಳಿ ಅನಿಸಿದ ಪಕ್ಷದಲ್ಲಿ ನೀವು ಅದನ್ನು ತೆಗೆದುಕೊಂಡೇ ಕೊಳ್ತೀರಿ. ಅಂದರೆ ಉಳಿದವರೆಲ್ಲ ಏನು ಹೇಳ್ತಾರೆ ಅಂತ ಹೇಳೋದ್ರ ಬಗ್ಗೆ ಇದೊಂದು ಉದಾಹರಣೆ ನಾನು ಹೇಳಿದ್ದು. ಎಲ್ಲ ವಿಚಾರದಲ್ಲೂ ಅಷ್ಟೇ, ಉಳಿದವರೆಲ್ಲ ಏನು ಹೇಳ್ತಾರೆ ಅಂತ ಹೇಳುವಂಥದ್ದು ನಿಮ್ಗೆ ಯಾವತ್ತೂ ಕೂಡ ಮುಖ್ಯ ಆಗುವುದೇ ಇಲ್ಲ. ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನೇ ನೀವು ಮಾಡುವಂಥದ್ದು. ಇನ್ನು ನೀವು ಯಾವಾಗಲೂ ಕೂಡ ತುಂಬ ಸ್ವತಂತ್ರತೆಯನ್ನು ಬಯಸ್ತೀರಿ.
ಇನ್ನೊಬ್ಬರ ಕೈ ಕೆಳಗಡೆ ಕೆಲಸ ಮಾಡುವಂಥದ್ದು ಇಂಥದ್ದೆಲ್ಲ ನಿಮಗೆ ಇಷ್ಟ ಆಗುವುದಿಲ್ಲ. ಎಲ್ಲ ವಿಚಾರದಲ್ಲೂ ನಾನು ಸ್ವತಂತ್ರವಾಗಿರಬೇಕು ಅಂತ ಹೇಳಿ ನೀವು ಬಯಸ್ತೀರಿ. ಹಾಗೆ ಸ್ವಾವಲಂಬಿ ಆಗಿರಬೇಕು ಅಂತ ಹೇಳಿಯೂ ಕೂಡ ಬಯಸ್ತೀರಿ. ಯಾವುದಾದ್ರೂ ಒಂದು ವಿಚಾರಕ್ಕೆ ಇನ್ನೊಬ್ಬರನ್ನು ಅವಲಂಬಿಸುವುದು ನಿಮ್ಗೆ ಇಷ್ಟ ಆಗುವುದಿಲ್ಲ. ಎಲ್ಲ ವಿಚಾರದಲ್ಲೂ ನಾನು ಸ್ವತಂತ್ರವಾಗಿರಬೇಕು, ಸ್ವಾವಲಂಬಿ ಆಗಿರಬೇಕು ಅಂತಾನೆ ನೀವು ಬಯಸ್ತೀರಿ. ಸ್ನೇಹಿತರಿಗಾಗಿ ಮತ್ತೆ ಕುಟುಂಬಕ್ಕಾಗಿ ನಿಮ್ಮಷ್ಟು ಹಣವನ್ನು ಖರ್ಚು ಮಾಡುವಂತಹ ವ್ಯಕ್ತಿ ಬೇರೆ ಯಾರು ಕೂಡ ಇಲ್ಲ. ನಿಮ್ದೊಂದು ದೊಡ್ಡ ವಿಚಾರ ಏನು ಅಂತ ಹೇಳಿ ಆದರೆ, ನೀವು ನಿಮಗೆ ಎಷ್ಟು ಹಣವನ್ನು ಖರ್ಚು ಮಾಡಿಕೊಳ್ತೀರೋ ಅದಕ್ಕಿಂತಲೂ ಒಂದು 4 ಪಟ್ಟು ಹೆಚ್ಚು ದುಡ್ಡನ್ನು ನಿಮ್ಮ ಸ್ನೇಹಿತರಿಗಾಗಿ ಮತ್ತೆ ಕುಟುಂಬಕ್ಕಾಗಿ ಹಣವನ್ನು ವ್ಯಯ ಮಾಡ್ತೀರಿ. ನಿಮ್ಮ ಬಗ್ಗೆ ನಡೆಯುವಷ್ಟು ಅಪಪ್ರಚಾರ ಇನ್ಯಾರ ಬಗ್ಗೆನೂ ಕೂಡ ನಡೆಯುವುದಿಲ್ಲ. ಏನಾಗುತ್ತೆ ಅಂತ ಹೇಳಿ ಆದರೆ, ಅಥವಾ ನಿಮ್ಮ ಬಗ್ಗೆ ಗಾಳಿ ಮಾತುಗಳು, ಅಪಪ್ರಚಾರಗಳು ನಿಮ್ಮ ಬಗ್ಗೆ ಎಷ್ಟು ಉಂಟಾಗುತ್ತೋ ಅಷ್ಟು ಬೇರೆ ಯಾರಿಗೂ ಕೂಡ ಉಂಟಾಗುವುದಕ್ಕೆ ಸಾಧ್ಯ ಇಲ್ಲ. ನಿಮ್ದೇನು ಕೂಡ ತಪ್ಪಿರುವುದಿಲ್ಲ, ಆದರೂ ಒಂದಷ್ಟು ನಿಮ್ಮ ಬಗ್ಗೆ ಅಪಪ್ರಚಾರಗಳು, ಏನೇನೋ ತಪ್ಪಾಗಿ ನಿಮ್ಮ ಬಗ್ಗೆ ಮಾತನಾಡುವಂಥದ್ದು, ಒಂದಷ್ಟು ಗಾಳಿ ಮಾತುಗಳು, ಇಂಥದ್ದೆಲ್ಲ ನಿಮ್ಮ ಜೀವನದಲ್ಲಿ ಉಂಟಾಗ್ತಾನೇ ಇರುತ್ತೆ. ಅವಾಗ ನೀವೇನು ಕೂಡ ತಪ್ಪೇ ಮಾಡದೇ ಇದ್ರು ಕೂಡ ಏನೇನೋ ಮಾತಾಡ್ತಾ ಇರ್ತಾರೆ. ಇಂಥದ್ದು ಒಂದಷ್ಟು ನಿಮ್ಮ ಜೀವನದಲ್ಲಿ ನಡೀತಾ ಇರುತ್ತೆ. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ನಿಮಗೆ ಅತ್ಯಂತವಾಗಿ ಬುದ್ಧಿಶಕ್ತಿ ಇರುತ್ತೆ. ಇದು ಯಾವ ರಾಶಿ ಹೇಳಿ? ತುಲಾ ರಾಶಿ. ಅದಕ್ಕೆ ಚಿಹ್ನೆ ಏನು ಹೇಳಿ? ತಕ್ಕಡಿ. ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ಬುದ್ಧಿಶಕ್ತಿ ಅಂತ ಹೇಳುವಂಥದ್ದು ಅತ್ಯಂತ ತೀಕ್ಷ್ಣವಾಗಿರುತ್ತೆ. ಇನ್ನು ನೀವು ಯಾವುದೇ ನಿರ್ಧಾರವನ್ನು ಕೂಡ ಬೇಗ ತೆಗೆದುಕೊಳ್ಳುವುದಿಲ್ಲ. ನೀವು ಯಾವುದಾದ್ರೂ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಆದರೆ ನಿಮಗೆ ತುಂಬ ಸಮಯ ಬೇಕಾಗುತ್ತೆ. ಅದ್ರ ಬಗ್ಗೆ ಅದನ್ನು ಚೆನ್ನಾಗಿ ನೀವು ತೂಗಿ ಅಳೆದು ನೀವು ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು. ಯಾವುದಾದ್ರೂ ಒಂದು ವಿಚಾರದಲ್ಲಿ ಯಾವುದಾದ್ರೂ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಹೇಳಿ ಆದರೆ ತಕ್ಷಣಕ್ಕೆ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ. ಹೀಗೆ ಮಾಡಿದರೆ ಹೀಗಾಗುವುದಕ್ಕೆ ಅವಕಾಶ ಇದೆ ಅಂತ ಹೇಳಿ ತುಂಬ ಮುಂದಿನವರೆಗೆ ಯೋಚನೆ ಮಾಡಿ ನೀವು ನಿರ್ಧಾರವನ್ನು ತೆಗೆದುಕೊಳ್ತೀರಿ. ಹಾಗಾಗಿ ನಿಮ್ಗೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ನಿಮಗೆ ಒಂದು ಸ್ವಲ್ಪ ಸಮಯದ ಅವಶ್ಯಕತೆ ಇರುತ್ತೆ. ಬೇಗ ನಿರ್ಧಾರವನ್ನು ತೆಗೆದುಕೊಳ್ಳಲು ಆಗುವುದಿಲ್ಲ. ಇದಿಷ್ಟೂ ಕೂಡ ನಮ್ಮ ಅನುಭವದಲ್ಲಿ ಇರುವಂತಹ ತುಲಾರಾಶಿಯವರ ಗುಣಲಕ್ಷಣಗಳು. ಈಗ ಗ್ರಂಥದಲ್ಲಿ ಹೇಳಿರುವಂತಹ ತುಲಾರಾಶಿಯವರ ಗುಣಲಕ್ಷಣದ ಬಗ್ಗೆ ತಿಳಿದುಕೊಳ್ಳೋಣ. ದೇವ ಬ್ರಾಹ್ಮಣ ಸಾಧು ಪೂಜನರತಃ ಪ್ರಾಜ್ಞ ಶುಚಿಸ್ತ್ರೀಜಿತಃ ಪ್ರಾಂಶುಶ್ಚೋನ್ನತ ನಾಸಿಕಃ ಕೃಶಚಲದ್ಗಾತ್ರೋಟನೋತ್ಥಾನ್ವಿತಃ ಹೀನಾಂಗಃ ಕ್ರಯ ವಿಕ್ರಯೇಷು ಕುಶಲೋ ದೇವದ್ವಿನಾಮಾಸರು ಬಂಧೂನಾಮುಪಕಾರ ಕೃದ್ವಿದುಷಿತಸ್ತ್ಯಕ್ತಸ್ತುತೈ ಸಪ್ತಮೇ ಅಂತ ಹೇಳಿರುವಂಥದ್ದು. ಈಗ ನಾವು ಇದು ಒಂದೊಂದೇ ಪದಕ್ಕೆ ಏನೇನು ಅರ್ಥ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ದೇವ ಬ್ರಾಹ್ಮಣ ಸಾಧು ಪೂಜನರತಃ ಅಂತ ಹೇಳಿರುವಂಥದ್ದು. ಸಮಾಜದಲ್ಲಿ ಇರುವಂತಹ ಉತ್ತಮವಾದ ವ್ಯಕ್ತಿಗಳಿಗೆ ನೀವು ಸಿಕ್ಕಾಪಟ್ಟೆ ಗೌರವವನ್ನು ಕೊಡ್ತೀರಿ. ನಾನು ಈ ಹಿಂದೆನೇ ಯೋಚನೆ ಮಾಡಿದ್ನಲ್ಲ, ನಿಮಗೆ ಯಾರಿಗೂ ಕೂಡ ತಲೆಬಾಗುವುದು ಇಷ್ಟವಾಗುವುದಿಲ್ಲ. ಸ್ವತಂತ್ರವಾಗೇ ಇರಬೇಕು. ನಾನು ಏನು ಮಾಡಿದ್ರು ಕೂಡ ಸ್ವತಂತ್ರವಾದ ಉದ್ಯೋಗವನ್ನೇ ಮಾಡಬೇಕು. ಆ ರೀತಿಯಾದಂತಹ ನಿಮ್ಮದೊಂದು ಸ್ವಭಾವ, ಸ್ವಾಭಿಮಾನ ಎಲ್ಲ ಹೆಚ್ಚು. ಯಾರ ಮುಂದೆನೂ ಕೂಡ ತಲೆ ತಗ್ಗಿಸುವುದಕ್ಕೆ ಇಷ್ಟಪಡುವುದಿಲ್ಲ. ಆದರೆ ಒಂದು ವಿಶೇಷವಾದ ವಿಚಾರ ಏನು ಅಂತ ಹೇಳಿ ಅಂದರೆ, ದೇವರನ್ನು ಕಂಡ್ರೆ ನಿಮಗೆ ಅತ್ಯಂತವಾದ ಭಕ್ತಿ. ಅಲ್ಲೆಲ್ಲ ನೀವು ಸಂಪೂರ್ಣವಾಗಿ ತಲೆಯನ್ನು ಬಗ್ಗಿಸ್ತೀರಿ. ಆದಷ್ಟು ಧಾರ್ಮಿಕರಾಗಿ ನೀವು ನಡೆದುಕೊಳ್ತೀರಿ. ಈ ಧಾರ್ಮಿಕ ಕಾರ್ಯಗಳು, ದೇವಸ್ಥಾನಕ್ಕೆ ಹೋಗುವಂಥದ್ದು, ಇಂತಹ ವಿಚಾರಗಳಲ್ಲೆಲ್ಲ ನಿಮ್ಗೆ ಅತ್ಯಂತವಾದಂತಹ ಆಸಕ್ತಿ. ಅದಾದ್ಮೇಲೆ ಏನು? ಬ್ರಾಹ್ಮಣ ಸಾಧು ಪೂಜನರತಃ, ಸಮಾಜದಲ್ಲಿರುವಂತಹ ಸಜ್ಜನರಿಗೆ ನೀವು ಅತ್ಯಂತವಾದ ಗೌರವವನ್ನು ಕೊಡ್ತೀರಿ. ನೀವು ಉಳಿದಂತಹ ವ್ಯಕ್ತಿಗಳಿಗೆಲ್ಲ ನೀವು ತಲೆ ಬಾಗದೇ ಇದ್ದರೂ ಕೂಡ ಒಳ್ಳೆಯ ವ್ಯಕ್ತಿಗಳಿಗೆ, ಸಜ್ಜನರಿಗೆ ನಿಮ್ಮಷ್ಟು ತಲೆಬಾಗುವಂತಹ ವ್ಯಕ್ತಿಗಳು ಬೇರೆ ಯಾರು ಕೂಡ ಇಲ್ಲ. ಆದರೆ ಈ ಹಿಂದೆನೇ ಯೋಚನೆ ಮಾಡಿದ್ನಲ್ಲ, ನಿಮ್ದು ಒಂದು ಸ್ವಭಾವ ಏನು ಅಂತ ಹೇಳಿ ಆದರೆ ನಿಮಗೆ ಅದು ಸರಿ ಅಂತ ಹೇಳಿ ಅನಿಸ್ಬೇಕು. ಸಮಾಜದಲ್ಲಿರುವಂತಹ ಎಲ್ಲ ವ್ಯಕ್ತಿಗಳು ಕೂಡ ಒಬ್ಬ ವ್ಯಕ್ತಿನ ಒಳ್ಳೆಯವನು ಅಂತ ಹೇಳಿ ಹೇಳ್ತಾ ಇದ್ರು ಕೂಡ ನೀವು ಅದಕ್ಕೇನು ಬೆಲೆ ಕೊಡುವುದಿಲ್ಲ. ನಿಮಗೆ ಆ ವ್ಯಕ್ತಿ ನಿಜವಾಗ್ಲೂ ಸಜ್ಜನ ಅಂತ ಹೇಳಿ ಅನಿಸಿದ್ರೆ, ಒಂದು ಸಲ ನಿಮ್ಮ ಮನಸ್ಸಿಗೆ ಅನಿಸ್ಬಿಟ್ರೆ ನೀವು ಆ ವ್ಯಕ್ತಿಗೆ ಸಂಪೂರ್ಣವಾಗಿ ತಲೆಯನ್ನು ಬಗ್ಗಿಸ್ತೀರಿ. ಆ ವ್ಯಕ್ತಿ ಏನು ಹೇಳ್ತಾರೋ ಅದನ್ನೆಲ್ಲ ನೀವು ಕೇಳ್ತೀರಿ. ಅಷ್ಟೊಂದು ವಿನಯತೆಯಿಂದ ನೀವು ನಡೆದುಕೊಳ್ತೀರಿ. ಆ ವ್ಯಕ್ತಿ ನಿಜವಾಗ್ಲೂ ಕೂಡ ಒಳ್ಳೆಯ ವ್ಯಕ್ತಿ ಆಗಿದ್ದಂತಹ ಪಕ್ಷದಲ್ಲಿ. ಆಯ್ತಾ? ಸಮಾಜ ಎಲ್ಲ ಏನು ಅಂತ ಹೇಳಿ ಆದರೆ ಆ ವ್ಯಕ್ತಿನ ಒಳ್ಳೆಯವನು ಅಂತ ಹೇಳಿ ಹೇಳ್ತಾ ಇದೆ ಅಂತ ಹೇಳುವಂಥ ಕಾರಣಕ್ಕಾಗಿ ನೀವು ಒಪ್ಪಿಕೊಳ್ಳುವುದಿಲ್ಲ. ನಿಮಗದು ಅನಿಸ್ಬೇಕು. ಅನಿಸ್ಬಿಟ್ರೆ ನೀವು ಅತ್ಯಂತವಾಗಿ ಗೌರವವನ್ನು ಕೊಡ್ತೀರಿ. ಯಾವ್ದು ಹೇಳಿರುವಂಥದ್ದು? ದೇವ ಬ್ರಾಹ್ಮಣ ಸಾಧು ಪೂಜನ ರತಃ ಅಂತ.
ಅಂದರೆ ದೇವರಿಗೆ ನೀವು ಅತ್ಯಂತವಾಗಿ ನಿಮಗೆ ದೇವರ ವಿಚಾರದಲ್ಲಿ ಭಕ್ತಿ ಶ್ರದ್ಧೆ ಇತ್ಯಾದಿಗಳಿರುತ್ತೆ. ಹಾಗೆ ಸಮಾಜದಲ್ಲಿರುವಂತಹ ಸಜ್ಜನರ ವಿಚಾರದಲ್ಲಿಯೂ ಕೂಡ ಅತ್ಯಂತವಾಗಿ ನಿಮಗೆ ಭಕ್ತಿ ಮತ್ತು ಶ್ರದ್ಧೆ ಎನ್ನುವಂಥದ್ದು ಇರುತ್ತೆ. ಪ್ರಾಜ್ಞಃ, ಈ ಹಿಂದೆ ಯೋಚನೆ ಮಾಡಿದ್ವಲ್ಲ, ಬುದ್ಧಿಶಕ್ತಿ ಎನ್ನುವಂಥದ್ದು ನಿಮಗೆ ಅತಿ ಹೆಚ್ಚಾಗಿರುತ್ತೆ. ಶುಚಿಹಿ, ಈ ಪದಕ್ಕೆ ವ್ಯಾಖ್ಯಾನ ಮಾಡುವಂತಹ ಸಂದರ್ಭದಲ್ಲಿ ಪರಧನಾದ್ಯಲುಬ್ಧ ಅಂತ ಹೇಳಿರುವಂಥದ್ದು. ಅಂದರೆ ಇನ್ನೊಬ್ಬರ ದುಡ್ಡಿಗೆ ಆಸೆಯನ್ನು ಪಡೆದೇ ಇರುವಂತಹ ವ್ಯಕ್ತಿ ಅಂತ. ನಿಮ್ದು ಎಷ್ಟಿದೆಯೋ ಅಷ್ಟು ಸಾಕು, ಇನ್ನೊಬ್ಬರ ದುಡ್ಡಿಗೆಲ್ಲ ನೀವು ಆಸೆಯನ್ನು ಪಡುವುದಿಲ್ಲ. ಮತ್ತೆ ಮುಖ್ಯವಾಗಿ ಶುಚಿ ಅಂತ ಹೇಳಿರುವಂಥದ್ದಲ್ವಾ, ಅಂದರೆ ನೀವು ಅತ್ಯಂತ ಪರಿಶುದ್ಧರಾಗಿರ್ತೀರಿ. ಎಲ್ಲ ವಿಚಾರದಲ್ಲೂ ನಾನು ಅತ್ಯಂತ ಕರೆಕ್ಟಾಗಿರಬೇಕು ಅಂತ ಹೇಳಿ ಯಾವಾಗಲೂ ನೀವು ಬಯಸ್ತೀರಿ ಮತ್ತು ಅದೇ ರೀತಿಯಾಗಿ ನಡೆದುಕೊಳ್ತೀರಿ. ಇಲ್ಲಿ ಏನು ವಿಚಿತ್ರ ಅಂತ ಹೇಳಿ ಆದರೆ ನೀವು ಸರಿಯಾಗೇ ಇರ್ತೀರಿ. ಆದರೆ ಈ ಹಿಂದೆನೇ ಯೋಚನೆ ಮಾಡಿದ್ವಲ್ಲ, ನಿಮ್ಮ ಬಗ್ಗೆ ಅಪವಾದಗಳು ಮಾತ್ರ ನಿಲ್ಲೋದೇ ಇಲ್ಲ. ಹಾಗಾಗಿ ಇದು ನಿಮ್ಮ ಮನಸ್ಸಿಗೆ ಯಾವಾಗಲೂ ಕೂಡ ಬೇಜಾರಾಗ್ತಾ ಇರುತ್ತೆ. ನಾವು ತಪ್ಪು ಮಾಡಿದ್ರೆ, ನಮ್ಮ ಬಗ್ಗೆ ಜನ ಮಾತಾಡಿದ್ರೆ ಅವಾಗ ಹೌದಪ್ಪ ನಾನು ತಪ್ಪು ಮಾಡಿದ್ದೀನಿ, ಅದಕ್ಕೋಸ್ಕರ ನನ್ನ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿ ಒಂದು ಸಮಾಧಾನನಾದರೂ ಇರುತ್ತೆ. ಆದರೆ ನೀವು ಸರಿಯಾಗೇ ಇರ್ತೀರಿ, ನಿಮ್ಮ ಬಗ್ಗೆ ಒಂದಷ್ಟು ಅಪಪ್ರಚಾರಗಳು ಮಾತ್ರ ಯಾವಾಗಲೂ ನಡೀತಾನೆ ಇರುತ್ತೆ. ಒಟ್ಟಾರೆ ಶುಚಿ ಅಂತ ಹೇಳಿರುವಂಥದ್ದು ಅಂದರೆ ನೀವು ಪರಿಶುದ್ಧರಾಗಿರ್ತೀರಿ, ಏನು ಕೂಡ ತಪ್ಪನ್ನು ಮಾಡುವುದಕ್ಕೆ ಹೋಗುವುದಿಲ್ಲ, ಇನ್ನು ಬೇರೆಯವರ ದುಡ್ಡಿಗೆ ನೀವು ಆಸೆಯನ್ನು ಪಡುವುದಿಲ್ಲ. ಸ್ತ್ರೀಜಿತಃ, ನೀವು ಮುಖ್ಯವಾಗಿ ಹೆಂಗಸರ ಮಾತಿಗೆ ಅತಿ ಹೆಚ್ಚು ಬೆಲೆಯನ್ನು ಕೊಡ್ತೀರಿ. ಈ ರಾಶಿಯಲ್ಲಿ ಜನಿಸಿದಂತಹ ವ್ಯಕ್ತಿಗಳು ಅವರ ಪತ್ನಿ ಯಾವ ಮಾತನ್ನು ಹೇಳ್ತಾರೋ ಅದೇ ರೀತಿಯಾಗಿ ನಡೆದುಕೊಳ್ಳುವಂಥದ್ದು, ಅಥವಾ ಅವರ ತಾಯಿ ಯಾವ ಮಾತನ್ನು ಹೇಳ್ತಾರೋ ಅದೇ ರೀತಿಯಾಗಿ ನಡೆದುಕೊಳ್ಳುವಂಥದ್ದು. ಇದೆಲ್ಲ ಹೋಗಲಿ, ಅವ್ರಿಗೆ ವಯಸ್ಸಾದಂತಹ ವ್ಯಕ್ತಿ ಆಗಿದ್ರು ಕೂಡ ಅವ್ರ ಮಕ್ಕಳು, ಇನ್ನು ಸಣ್ಣ ಮಕ್ಕಳು ಬೇಕಾದರೂ ಆಗಿರಬಹುದು, ಅಪ್ಪ ಇಲ್ಲಿಗೆ ಹೋಗೋಣ ಅಂತ ಹೇಳಿ ಆದರೆ ಆಯಿತು, ಮುಗೀತು. ಅದರಲ್ಲಿ ಎರಡನೇ ಮಾತನ್ನೇ ಅವ್ರು ಆಡುವುದಿಲ್ಲ. ಹೆಂಗಸರು ಏನು ಹೇಳ್ತಾರೋ ಅದೇ ರೀತಿಯಾಗಿ ಅವ್ರು ನಡೆದುಕೊಳ್ಳುವಂಥದ್ದು. ಅಥವಾ ಈ ರಾಶಿಯಲ್ಲಿ ಜನಿಸಿದಂತಹ ಹೆಂಗಸರಿಗೂ ಕೂಡ ಇದೇ ರೀತಿಯಾದಂತಹ ಸ್ವಭಾವ, ಅವರ ತಾಯಿ ಏನು ಹೇಳ್ತಾರೋ ಅದೇ ರೀತಿಯಾಗಿ ನಡೆದುಕೊಳ್ಳುವಂಥದ್ದು. ಒಟ್ಟಲ್ಲಿ ಹೆಂಗಸರ ಮಾತಿಗೆ ಈ ರಾಶಿಯಲ್ಲಿ ಜನಿಸಿದಂತಹ ವ್ಯಕ್ತಿಗಳು ಅತ್ಯಂತವಾಗಿ ಬೆಲೆಯನ್ನು ಕೊಡ್ತಾರೆ. ಪ್ರಾಂಶುಹು ಅಂದರೆ ಅತ್ಯಂತ ಎತ್ತರವಾಗಿರುವಂತಹ ವ್ಯಕ್ತಿ ಅಂತ ಹೇಳಿರುವಂಥದ್ದು. ನಿಮ್ದು ಹೈಟ್ ಇರುತ್ತಲ್ಲ, ಅದು ಸ್ವಲ್ಪ ಹೆಚ್ಚಾಗೇ ಇರುತ್ತೆ. ಒಂದು ರೀತಿ ಹೇಳಬೇಕು ಅಂದರೆ ನೀವು ಅಡಿಕೆ ಮರದ ಥರ ಇರ್ತೀರಿ ಅಂತ, ಹೈಟ್ ಆಗಿ ಇರ್ತೀರಿ. ಇನ್ನು ಉನ್ನತ ನಾಸಿಕಃ ಅಂತ ಹೇಳಿರುವಂಥದ್ದು ಅಂದರೆ ಉದ್ದವಾದ ಮೂಗಿರುತ್ತೆ, ಅಥವಾ ದೊಡ್ಡದಾದ ಮೂಗು ನಿಮಗೆ ಇರುತ್ತೆ. ಅಂದರೆ ಗುರುತಿಸುವಂತಹ ಮೂಗು ಉಳಿದಂತಹ ವ್ಯಕ್ತಿಗಳಿಗಿಂತಲೂ ನಿಮ್ಮ ಮೂಗಿರುತ್ತಲ್ಲ ಅದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಆಯಿತಾ? ಅದನ್ನು ಗುರುತಿಸಬಹುದು. ಆ ರೀತಿಯಾಗಿ ಒಂದು ಸ್ವಲ್ಪ ಉದ್ದವಾದ ಮೂಗು, ಈ ರೀತಿಯಾಗಿ ಒಂದು ಸ್ವಲ್ಪ ವಿಚಿತ್ರವಾದ ಮೂಗು ಅಂತ ಹೇಳುವಂಥದ್ದು ನಿಮಗೆ ಇರುತ್ತೆ. ಕೃಶಚಲದ್ ಗಾತ್ರ ಅಂದರೆ ಸೇಮ್ ನೀವು ಅಡಿಕೆ ಮರದ ಥರನೇ ಇರ್ತೀರಿ. ಈ ಹಿಂದೆ ನಾನು ಹೇಳಿದ್ನಲ್ಲ, ಯಾಕೆ ಒಂದು ನೀವು ಹೈಟ್ ಆಗಿರ್ತೀರಿ, ಎರಡನೇದು ಕೃಷಿ ಅಂದರೆ ತೆಳ್ಳಗೂ ಕೂಡ ಇರ್ತೀರಿ. ಹಾಗಾಗಿ ನಾನು ಆ ಥರ ಹೇಳಿರುವಂಥದ್ದು, ಆಯಿತಾ? ಇನ್ನೊಂದು ಏನು ಅಂತ ಹೇಳಿ ಆದರೆ ನೀವು ದೈಹಿಕವಾಗಿ ಅಷ್ಟೊಂದೇನು ಬಲಿಷ್ಠವಾಗಿರುವುದಿಲ್ಲ ಅಂತ ಹೇಳಿರುವಂಥದ್ದು. ಅಂದರೆ ಏನು ಹೇಳಿ, ನೀವು ಒಂದು ವೇಳೆ ದೈಹಿಕವಾಗಿ ಬಲಿಷ್ಠವಾಗಿದ್ದರೂ ಕೂಡ ಒಂದೊಂದು ಸ್ವಲ್ಪ ದಿವಸಕ್ಕೆ ನಿಮ್ಗೆ ಯಾವುದೋ ಒಂದು ಅನಾರೋಗ್ಯದ ಸಮಸ್ಯೆ ಉಂಟಾಗಿ ನೀವು ಒಂದು ಸ್ವಲ್ಪ ತೆಳ್ಳಗಾಗುವಂಥದ್ದೇ ಹೆಚ್ಚು. ಒಂದು ಸಲ ನೀವು ದಪ್ಪ ಆಗಿಬಿಟ್ರೂ ಕೂಡ ಮತ್ತೊಂದು 4 ದಿವಸ ಯಾವುದೋ ಒಂದು ಅನಾರೋಗ್ಯದ ಸಮಸ್ಯೆ ಉಂಟಾಗಿ ಮತ್ತೆ ನೀವು ತೆಳ್ಳಗಾಗ್ತೀರಿ, ಆಯಿತಾ? ಆ ರೀತಿಯಾದಂತಹ ಒಂದು ಲಕ್ಷಣ ನಿಮ್ಮದು. ಹಾಗಾಗಿ ಒಂದು ಸ್ವಲ್ಪ ತೆಳ್ಳಗೆ ಉದ್ದಕ್ಕೆ ಇರ್ತೀರಿ ಅಂತ. ಅದಾದಮೇಲೆ ಅಟನಃ, ಸುತ್ತುವುದು ಅಂದರೆ ನಿಮಗೆ ಸಿಕ್ಕಾಪಟ್ಟೆ ಖುಷಿ. ಹೊಸ ಪ್ರದೇಶಗಳಿಗೆ ಹೋಗುವಂಥದ್ದು, ಆಯಿತಾ? ಯಾವುದೋ ಚೆನ್ನಾಗಿರುವಂತಹ ಪ್ರದೇಶವನ್ನು ನೋಡುವಂಥದ್ದು, ಈ ರೀತಿಯಾಗಿ ಒಟ್ಟಲ್ಲಿ ಸುತ್ತುವುದು ಅಂದರೆ ನಿಮಗೆ ತುಂಬ ಒಂದು ಖುಷಿ. ಅರ್ಥಾನ್ವಿತ, ಜೀವನದಲ್ಲಿಯೂ ಕೂಡ ನಿಧಾನವಾಗಿ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತಾ ಹೋಗುತ್ತೆ. ಹೀನಾಂಗ, ಯಾವುದಾದ್ರೂ ಒಂದು ಅವಯವದಲ್ಲಿ ಒಂದು ಸ್ವಲ್ಪ ಮಟ್ಟಿನ ದೋಷ ಅಂತ ಹೇಳುವಂಥದ್ದು ಇರುತ್ತೆ ನಿಮಗೆ. ಅಂದರೆ ಒಂದು ಸಣ್ಣಕ್ಕೆ ಕೈ ಬೆರಳು ಒಂದು ಗಿಡ್ಡೆ ಇರುವಂಥದ್ದು ಇರಬಹುದು. ಈ ರೀತಿಯಾಗಿ ಏನೋ ಒಂದು ಸಣ್ಣ ಪುಟ್ಟ ದೋಷ ಅಂತ ಹೇಳುವಂಥದ್ದು ಯಾವುದಾದ್ರೂ ಒಂದು ಅವಯವದಲ್ಲಿ ನಿಮಗೆ ಇರುವುದಕ್ಕೆ ಅತಿ ಹೆಚ್ಚಾಗಿ ಅವಕಾಶ ಇರುತ್ತೆ. ಕ್ರಯ ವಿಕ್ರಯೇಶು ಕುಶಲಃ ಅಂತ ಹೇಳಿರುವಂಥದ್ದು. ಅಂದರೆ ಯಾವುದಾದ್ರೂ ಒಂದು ವಸ್ತುವನ್ನು ಮಾರಾಟ ಮಾಡುವಂತಹ ವಿಚಾರದಲ್ಲಿ ಅಥವಾ ಯಾವುದಾದರೂ ಒಂದು ವಸ್ತುವನ್ನು ತೆಗೆದುಕೊಳ್ಳುವಂತಹ ವಿಚಾರದಲ್ಲಿ ನಿಮಗೆ ಅತ್ಯಂತವಾಗಿ ನೈಪುಣ್ಯ ಅಂತ ಹೇಳುವಂಥದ್ದು ಇರುತ್ತೆ. ಅಂದರೆ ನೀವು ಒಂದು ವೇಳೆ ಯಾವುದಾದ್ರೂ ಒಂದು ವಸ್ತುವನ್ನು ಮಾರಾಟ ಮಾಡಬೇಕು ಅಂತ ಹೇಳಿ ಬಯಸಿದ್ರೆ ಅದು 100 ರೂಪಾಯಿ ವಸ್ತು ಬೇಕಾದರೂ ಆಗಿರಲಿ, ನೀವು ಅದನ್ನು 500 ರೂಪಾಯಿಗೆ ಮಾರಾಟ ಮಾಡಿಬಿಡ್ತೀರಿ. ಅಷ್ಟೊಂದು ಬುದ್ಧಿಶಕ್ತಿ ಇರುತ್ತೆ ಈ ವಿಚಾರದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ. ಬರೀ ಮಾರಾಟ ಮಾಡೋದು ಒಂದೇ ಅಲ್ಲ, ಯಾವುದಾದ್ರೂ ಒಂದು ವಸ್ತುವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ರು ಕೂಡ ಅದನ್ನು ನೀವು ಕಮ್ಮಿ ಬೆಲೆಗೆ ತೆಗೆದುಕೊಂಡು ಬಿಡ್ತೀರಿ. ಒಟ್ಟಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮದು ನಿಮ್ಮ ಬುದ್ಧಿಶಕ್ತಿ ಅಂತ ಹೇಳುವಂಥದ್ದು ಅತ್ಯಂತ ತೀಕ್ಷ್ಣವಾಗಿ ಇರುತ್ತೆ. ಇನ್ನು ದೇವದ್ವಿನಾಮ
ಅಂದರೆ ನಿಮಗೆ ಒಂದು 2 ಹೆಸರು ಇರುತ್ತೆ. ಇದೇನು ಅಂತ ಹೇಳಿದರೆ, ನಿಮಗೆ ಮನೆಯಲ್ಲೆಲ್ಲ ಒಂದು ರೀತಿಯಾದಂತಹ ಹೆಸರಲ್ಲಿ ಕರೀತಾ ಇರ್ತಾರೆ, ಹೊರಗಡೆ ನಿಮಗೆ ಇನ್ನೊಂದು ಹೆಸರು ಇರುತ್ತೆ. ಈ ರೀತಿಯಾಗಿ 2 ಹೆಸರು ಅಂತ ಹೇಳುವಂಥದ್ದು ಇರುತ್ತೆ. 2ಕ್ಕಿಂತ ಒಟ್ಟಿನಲ್ಲಿ ಹೆಚ್ಚಿಗೆ ಹೆಸರು ಅಂತ ಹೇಳುವಂಥದ್ದು ಇರುತ್ತೆ. ಈಗ ಸಾಮಾನ್ಯವಾಗಿ ಏನಾಗುತ್ತೆ ಹೇಳಿ, ಒಬ್ಬ ವ್ಯಕ್ತಿಗೆ ಏನೋ ಒಂದು ಹೆಸರನ್ನು ಇಟ್ಟಿರ್ತಾರೆ. ಉದಾಹರಣೆಗೆ ಈಗ ಗೋವಿಂದ ರಾಜು ಅಂತ ಹೇಳಿ ಒಬ್ಬ ವ್ಯಕ್ತಿಗೆ ಒಂದು ಹೆಸರನ್ನು ಇಟ್ಟಿದ್ದೀವಿ ಅಂತ ಹೇಳಿ ಅಂದರೆ, ಸಾಮಾನ್ಯವಾಗಿ ಗೋವಿಂದ ಅಥವಾ ರಾಜು ಇಷ್ಟಾಗಿ ನಾವು ಒಂದು ಸಣ್ಣ ಮಾಡಿ ಕರಿತೀವಿ. ಅದು ಎಲ್ಲ ರಾಶಿಯವರಿಗೂ ನಡೆಯುತ್ತೆ, ಅದರಲ್ಲಿ ಏನು ವಿಚಿತ್ರ ಅಲ್ಲ. ಆದರೆ ನಿಮ್ಮ ವಿಚಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಅಂದರೆ, ನಿಮಗೆ ಮನೇಲಿ ಒಂದು ಹೆಸರಲ್ಲಿ ಕರೀತಾರೆ. ಮನೇಲಿ ಗೋವಿಂದ ರಾಜು ಅಂತ ಕರೆದ್ರೆ ಹೊರಗಡೆ ಮಾದೇಶ ಅಂತ ಕರೀತಾರೆ. ಉದಾಹರಣೆಗೆ ಹೇಳಿದ್ದು ನಾನು, ಅರ್ಥ ಆಯ್ತಲ್ಲ ನಿಮಗೆ? ಒಟ್ಟು ನಿಮಗೆ 2 ಅಥವಾ 2ಕ್ಕಿಂತ ಹೆಚ್ಚಿಗೆ ಹೆಸರು ಇರುತ್ತೆ. ಮನೇಲಿ ನಿಮ್ಮನ್ನು ಒಂದು ಹೆಸರಲ್ಲಿ ಕರೀತಾ ಇದ್ರೆ, ಶಾಲೆಗೆ ಕೊಡುವಾಗ ಇನ್ನೊಂದು ಹೆಸರನ್ನು ಕೊಟ್ಟಿರ್ತಾರೆ. ಒಟ್ಟಲ್ಲಿ ನಿಮ್ಗೆ ಹೆಸರು ಅಂತ ಹೇಳುವಂಥದ್ದು ಹೆಚ್ಚು. ಅಥವಾ ನಿಮ್ಗೆ ಒಂದು ಹೆಸರು ಇರುತ್ತೆ, ನೀವು ಪ್ರಸಿದ್ಧಿ ಆಗುವಂತಹ ಹೆಸರು ಇನ್ನೊಂದು ಹೆಸರಲ್ಲಿ. ಆ ರೀತಿಯಾಗಿ ನಿಮಗೆ 2 ಅಥವಾ 2ಕ್ಕಿಂತ ಹೆಚ್ಚಿಗೆ ಹೆಸರು ಅನ್ನುವಂಥದ್ದು ಇರುತ್ತೆ. ಅದಾದಮೇಲೆ ಸರುಕು ಅಂದರೆ ಯಾವಾಗಲೂ ಕೂಡ ಆರೋಗ್ಯದ ವಿಚಾರದಲ್ಲಿ ನಿಮ್ಗೆ ಏನಾದರೂ ಸಣ್ಣ ಪುಟ್ಟ ದೋಷಗಳು ಕಾಡ್ತಾನೇ ಇರುತ್ತೆ. ಮುಖ್ಯವಾಗಿ ನಿಮ್ದು ಏನು ಗೊತ್ತಾ, ನಿಮಗೆ ದೃಷ್ಟಿ ದೋಷ ಉಂಟಾಗುವಂಥದ್ದು ಹೆಚ್ಚು. ಈ ಹಿಂದೆನೇ ಹೇಳಿದ್ನಲ್ಲ, ನೀವು ಅಲಂಕಾರ ಎಲ್ಲ ಮಾಡ್ಕೊಂಡು ಹೊಸ ಬಟ್ಟೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಾಣ್ತೀರಿ, ಅವಾಗ ಏನಾಗ್ಬಿಡುತ್ತೆ, ಬೇಗ ನಿಮಗೆ ದೃಷ್ಟಿ ಅಂತ ಹೇಳುವಂಥದ್ದು ತಾಗ್ಬಿಡುತ್ತೆ. ಏನಾಗುತ್ತೆ, ಆರೋಗ್ಯದ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು 4 ದಿವಸಕ್ಕೆ ಏನಾದರೂ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಇಂಥದ್ದೆಲ್ಲ ಉಂಟಾಗ್ತಾನೇ ಇರುತ್ತೆ ನಿಮಗೆ ಯಾವಾಗಲೂ ಕೂಡ. ಹಾಗಾಗಿ ಆ ದೃಷ್ಟಿಯ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕು. ದೇಹಕ್ಕೆ ಒಂದಷ್ಟು ಕಪ್ಪು ಬಣ್ಣದ ದಾರವನ್ನು ಧರಿಸುವಂಥದ್ದು ಇರಬಹುದು, ಅಂಥದ್ದನ್ನೆಲ್ಲ ನೀವು ಒಂದು ಸ್ವಲ್ಪ ಮಾಡಿಕೊಳ್ಬೇಕಾಗುತ್ತೆ. ಒಟ್ಟು ದೃಷ್ಟಿಗೆ ಸಂಬಂಧಪಟ್ಟಿರುವಂಥ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ಅದರಿಂದ ನಿಮ್ಗೆ ಒಂದಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಅವಾಗವಾಗ ಉಂಟಾಗ್ತಾ ಇರುತ್ತೆ. ಕೊನೆಗೆ ಇಷ್ಟೆಲ್ಲ ಹೇಳಿ ಏನು ಹೇಳಿರುವಂಥದ್ದು ಗೊತ್ತಾ, ಬಂಧೂನಾಂ ಉಪಕಾರ ಕೃತು ವಿರುಷಿತಃ ತ್ಯಕ್ತಃ ತೈಹಿ ಅಂತ ಹೇಳಿರುವಂಥದ್ದು. ಅಂದರೆ ಬಂಧುಗಳಿಗೆ ಉಪಕಾರ ಮಾಡೋದ್ರಲ್ಲಿ ನಿಮಗೆ ನೀವೇ ಸಾಟಿ. ಬಂಧುಗಳಿಗಾಗಿರ್ಬಹುದು, ಸ್ನೇಹಿತರಿಗಾಗಿರಬಹುದು, ಸಿಕ್ಕಾಪಟ್ಟೆ ಉಪಕಾರವನ್ನು ಮಾಡ್ತೀರಿ. ಏನು ಕೇಳಿದ್ರು ನೀವಿಲ್ಲ ಅಂತ ಹೇಳುವುದಿಲ್ಲ. ಇದು ಒಳ್ಳೆ ಗುಣವೇ. ಆದರೆ ಪರಿಣಾಮ ಏನು ಹೇಳಿರುವಂಥದ್ದು ಗೊತ್ತಾ, ನೀವು ಇಷ್ಟೆಲ್ಲ ಉಪಕಾರ ಮಾಡ್ತೀರಲ್ಲ, ವಿರುಷಿತಃ, ಆದರೆ ಆ ವ್ಯಕ್ತಿಗಳು ಮಾತ್ರ ನಿಮಗೆ ಬಾಯಿಗೆ ಬಂದಂಗೆ ಬೈತಾರೆ. ವಿರುಷಿತಃ ತ್ಯಕ್ತಃ, ನಿಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೆ. ಇದನ್ನು ಹೇಳಿರುವಂಥದ್ದು. ನೀವು ಅವರಿಗೆ ಸಿಕ್ಕಾಪಟ್ಟೆ ಉಪಕಾರವನ್ನು ಮಾಡ್ತೀರಿ, ಆದರೆ ಆ ವ್ಯಕ್ತಿಗಳು ನಿಮಗೆ ಬೆಲೆಯನ್ನೇ ಕೊಡುವುದಿಲ್ಲ ಅಂತ ಹೇಳಿರುವಂಥದ್ದು. ಹಾಗಾಗಿ ನೀವು ಯಾರಿಗಾದ್ರೂ ಏನಾದರೂ ಸಹಾಯ ಮಾಡೋದು ಅಂತ ಹೇಳಿ ಆದರೆ ಒಂದು 10 ಸಲ ಯೋಚನೆ ಮಾಡ್ಕೊಳ್ಳುವಂಥದ್ದು ಒಳ್ಳೆಯದು. ನೀವು ಯಾರಾದರೂ ಕಷ್ಟದಲ್ಲಿ ಇದ್ದಾರೆ ಅಂತ ಹೇಳಿ ಆದರೆ ನಿಮಗೆ ತಡ್ಕೊಳಕ್ಕೆ ಆಗುವುದಿಲ್ಲ. ತಕ್ಷಣಕ್ಕೆ ಏನಿದೆಯೋ ಅದನ್ನೆಲ್ಲ ಕೊಟ್ಬಿಡ್ತೀರಿ, ಹಿಂದೆ ಮುಂದೆ ಯೋಚನೆ ಮಾಡುವುದಿಲ್ಲ. ಉಳಿದಂತಹ ಎಲ್ಲ ವಿಚಾರದಲ್ಲೂ ನೀವು ಬುದ್ಧಿವಂತರೇ, ಆದರೆ ನಿಮ್ಮ ಸುತ್ತಮುತ್ತ ಇರ್ತಾರಲ್ಲ ಆ ಜನಗಳ ವಿಚಾರದಲ್ಲಿ ನೀವು ಅಷ್ಟೊಂದೇನೋ ಬುದ್ಧಿವಂತರಲ್ಲ. ಈ ರೀತಿಯೆಲ್ಲ ಆಗೋದಕ್ಕೆ ಅವಕಾಶ ಇರುತ್ತೆ. ನೀವು ಸಿಕ್ಕಾಪಟ್ಟೆ ಉಪಕಾರ ಮಾಡ್ತೀರಿ, ನೋಡಿದರೆ ಅವ್ರು ನಿಮಗೆ ಬಾಯಿಗೆ ಬಂದಂಗೆ ಬೈದು ನಿಮ್ಮನ್ನೇ ಬಿಟ್ಟು ಹೋಗ್ಬಿಡ್ತಾರೆ ಅಂತ ಹೇಳಿರುವಂಥದ್ದು. ಇದೊಂದು ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಇದಿಷ್ಟು ಕೂಡ ಗ್ರಂಥದಲ್ಲಿ ಹೇಳಿರುವಂತಹ ತುಲಾರಾಶಿಯವರ ಲಕ್ಷಣಗಳು. ನಾವೀಗ ಮೊದಲು ನಮ್ಮ ಅನುಭವದಲ್ಲಿರುವಂತಹ ತುಲಾರಾಶಿಯವರ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಂಡ್ವಿ. ಅದಾದಮೇಲೆ ಕೊನೆಗೆ ಗ್ರಂಥದಲ್ಲಿ ಹೇಳಿರುವಂತಹ ಗುಣಲಕ್ಷಣಗಳ ಬಗ್ಗೆಯೂ ಕೂಡ ತಿಳಿದುಕೊಂಡ್ವಿ. ಇದಿಷ್ಟೂ ಕೂಡ ತುಲಾರಾಶಿಯವರ ಗುಣಲಕ್ಷಣಗಳು. ಅಂದರೆ ತುಲಾರಾಶಿಯವರು ಯಾವ ರೀತಿಯಾಗಿರ್ತಾರೆ, ಅವರಲ್ಲಿ ಯಾವ ರೀತಿಯಾದಂತಹ ಗುಣಗಳೆಲ್ಲ ಇರುತ್ತೆ ಅಂತ ಹೇಳಿರುವಂಥದ್ದು.